ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಬಂದು ನನ್ನ ಒಂದು ಡೈಲಿ ಸ್ಕಿನ್ ಕೇರ್ಗೆ ಯಾವ್ಯಾವೆಲ್ಲ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಅಂತ. ಸೊ ಬನ್ನಿ, ಫಸ್ಟ್ನಾಗಿ ನಾನು ಫೇಸ್ ವಾಶ್ ಆದ ತಕ್ಷಣ ಈ ಒಂದು ಟೋನರ್ನ ಯೂಸ್ ಮಾಡ್ತೀನಿ. ರೈಸ್ ಟೋನರ್ ಚೆನ್ನಾಗಿದೆ. ಇದು ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದು. ಸ್ವಲ್ಪ ದಿನ ಆಗಿದೆ, ಹಾಗಾಗಿ ಖಾಲಿಯಾಗಿಲ್ಲ, ಇನ್ನೂ ಇದೆ. ಸೊ ತುಂಬ ಚೆನ್ನಾಗಿದೆ. ಬೆಳಗ್ಗೆ ನಾವು ಫೇಸ್ ವಾಶ್ ಆದ ತಕ್ಷಣವೇ ಎಲ್ಲ ನಮ್ಮ ಮುಖದಲ್ಲಿ ನೀರೆಲ್ಲ ಡ್ರೈ ಆದಮೇಲೆ ಇದನ್ನು ಅಪ್ಲೈ ಮಾಡಿದ್ರೆ ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ. ಹಾಗೆ ಯಾರದ್ದೆಲ್ಲ ಡ್ರೈ ಸ್ಕಿನ್ ಇದೆ ಅವರು ಯೂಸ್ ಮಾಡ್ಬೋದು. ಅದು ತುಂಬ ಮಾಯ್ಶ್ಚರೈಸರು ಕೂಡ ಕಾಣಿಸುತ್ತೆ. ಅದಾದ ನಂತರ ನಾನಿಲ್ಲಿ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಮಾಯ್ಶ್ಚರೈಸರ್ ಬಂದು ಸೆಟಫಿಲ್ ಮಾಯ್ಶ್ಚರೈಸಿಂಗ್ ಕ್ರೀಮ್. ಸೊ ನಾನು 2 ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ, ಇದೊಂದು ಮತ್ತು ಇದೊಂದು ನಿವಿಯಾ ಸಾಫ್ಟ್ ಅವ್ರದ್ದು. ಸೊ ಎರಡೂ ಕೂಡ ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಈ 2 ಕ್ರೀಮ್ಗಳನ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ವರ್ಷದಿಂದನೇ ಯೂಸ್ ಮಾಡ್ತಾಯಿದ್ದೀನಿ. ಸೆಟಫಿಲ್ ರೀಸೆಂಟಾಗಿ ಯೂಸ್ ಮಾಡ್ತಾಯಿದ್ದೀನಿ, ಬಟ್ ನಿವಿಯಾ ಸಾಫ್ಟ್ ಅಂತೂ ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಅದರಲ್ಲೂ ಡ್ರೈ ಸ್ಕಿನ್ ಯಾರಿಗಿದೆ ಅವರು ಯೂಸ್ ಮಾಡ್ಬೋದು. ಹಾಗೆ ಇನ್ನೊಂದು ಪ್ರಾಡಕ್ಟ್ ಅಂದರೆ ಇದಂತೂ ತುಂಬ 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 ಮೈ ಫೇವ್ರೆಟ್ ಒನ್ ಅಂತ ಹೇಳ್ಬೋದು. ಸೊ ಇದು ರೀಸೆಂಟಾಗಿ ನಾನು ಬೈ ಮಾಡಿದ್ದು. ಒಂದು 2-3 ಸ್ಕಿನ್ ಸನ್ಸ್ಕ್ರೀನ್ನ ಯೂಸ್ ಮಾಡಿದ್ದೀನಿ. ಬಟ್ ಬೆಸ್ಟ್ ಅಂತಲೇ ಹೇಳ್ಬೋದು. 100% ರಿಸಲ್ಟ್ ಕೊಡುತ್ತೆ. ಸೊ ಇಲ್ಲಿ ನೀಟಾಗಿ ಕಾಣಿಸ್ತಿದೆಯೇನೋ, ಮಾಮಾಅರ್ತ್ ರೈಸ್ ಬ್ರೈಟ್ ಸನ್ಸ್ಕ್ರೀನ್ SPF 50 PA++++. ಸೂಪರ್ ಇದೆಯಲ್ಲ. ಸೊ ಇದೆಲ್ಲ ಯಾರಿಗೆಲ್ಲ ಗ್ಲಾಸಿ ಸ್ಕಿನ್ ಅಂದರೆ ನಮ್ಮ ಫೇಸಲ್ಲಿ ಗ್ಲಾಸಿ ಸ್ಕಿನ್ನಾಗಿ ಕಾಣಿಸ್ತಾ ಇರಬೇಕು, ಹಾಗೆ ಬ್ರೈಟಾಗಿ ಕಾಣಿಸ್ತಾ ಇರಬೇಕು. ಹೊರಗಡೆ ನಮ್ಮ ಸ್ಕಿನ್ ನಾವು ಎಷ್ಟೇ ಬಿಸಿಲಲ್ಲಿ ಹೋದ್ರೂ ನಮ್ಮ ಫೇಸ್ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾ ಇರಬೇಕು. ಆ್ಯಂಡ್ ಜಾಸ್ತಿ ಟೈಮು ನಮ್ಮ ಸ್ಕಿನ್ನು ಫ್ರೆಶ್ ಆಗಿರಬೇಕು ಅಂತ ಅನಿಸುತ್ತೆ. ಅವರೆಲ್ಲರೂ ಈ ಒಂದು ಸನ್ಸ್ಕ್ರೀನ್ನ ಯೂಸ್ ಮಾಡಿ, ಒಂದ್ಸಲ ಯೂಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. 100% ರಿಸಲ್ಟ್ ಗೊತ್ತಾಗುತ್ತೆ. ಏಕೆಂದರೆ ಎವ್ರಿ ಡೇ ನಾವು ಯೂಸ್ ಮಾಡ್ತಾಯಿದ್ರೆ ತಾನೇ ಅದ್ರದ್ದು ರಿಸಲ್ಟ್ ಗೊತ್ತಾಗೋದು. ಒನ್ ಟೈಮ್ ಯೂಸ್ ಮಾಡಿದ್ರೆ ಅದು ಏನು ಎತ್ತ ಅಂತ ನಮಗೆ ನಿಜವಾಗ್ಲೂ ಗೊತ್ತಾಗಲ್ಲ. ಇದು ಬ್ಯಾಕ್ ಸೈಡೆಲ್ಲ ಕೊಟ್ಟಿರ್ತಾರೆ ಡೀಟೇಲ್ಸ್. ಸೊ ಒಂದ್ಸಲ ನೀವು ಓದ್ಕೋಬೋದು. ಇದು ನನಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ನನಗೆ ಡಾಕ್ಟರ್ ಸಜೆಸ್ಟ್ ಮಾಡಿದರು ಅಂತ ನಾನು ಸನ್ಸ್ಕ್ರೀನ್ ಗೋಲೈಟ್ ಅಂತ ಬರುತ್ತೆ, ಅದನ್ನು ಹಾಕ್ತಾಯಿದ್ದೆ. ಬಟ್ ಅದಕ್ಕಷ್ಟು ನನಗೆ ವರ್ಕೌಟ್ ಆಗಲಿಲ್ಲ. ಅಂದರೆ ಅದು ಸ್ವಲ್ಪ ತಿಕ್ನೆಸ್ ಇತ್ತು. ಬಟ್ ಇದು ಆ ಥರ ಅಲ್ಲ, ಲೈಟ್ ವೆಯ್ಟ್ ಇದೆ, ಏನೂ ಅನಿಸೋದೇ ಇಲ್ಲ. ನಾವು ಒಂದು ಸ್ವಲ್ಪ ಹಾಕಿದ ತಕ್ಷಣ ನಮ್ಮ ಸ್ಕಿನ್ ತುಂಬ ಬ್ರೈಟ್ ಆಗುತ್ತೆ. ಹಾಗೆ ಒಂಥರ ಹೇಗೆ ಅಂದರೆ ಗ್ಲಾಸಾಗಿ ಕಾಣಿಸ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು. ನಾನೊಂದು ಯೂಟ್ಯೂಬಲ್ಲಿ ಶಾರ್ಟ್ ವಿಡಿಯೋ ಹಾಕಿದ್ದೆ ಇದ್ರ ಒಂದೇ ಪ್ರಾಡಕ್ಟ್ ಬಗ್ಗೆ. ಸೊ ಅಲ್ಲೂ ಕೂಡ ನೋಡ್ಬೋದು ನೀವು. ಸೊ ಅದಾದಮೇಲೆ ನಾನು ಟೋನರ್, ಮಾಯ್ಶ್ಚರೈಸರ್ ಹಾಗೆ ಸನ್ಸ್ಕ್ರೀನ್, ಅದಾದಮೇಲೆ ನಾನು ಒಂದು ನಾರ್ಮಲಾಗಿ ದಿನಕ್ಕೆ ಇವಾಗ ಇದನ್ನು ಯಾರು ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ಗ್ಲೋ ಆ್ಯಂಡ್ ಲವ್ಲಿ ಆಯುರ್ವೇದಿಕ್ ಕೇರ್ ಪ್ಲಸ್ ಫೇಸ್ ಕ್ರೀಮ್ ಕುಂಕುಮಾರಿ ಆ್ಯಂಡ್ ಚಂದನ್ ತುಂಬ ಚೆನ್ನಾಗಿದೆ ಆಯಿತಾ. ಕ್ರೀಮ್ ತುಂಬ ಚೆನ್ನಾಗಿದೆ. ನನ್ನ ಸ್ಕಿನ್ಗಂತೂ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ, ಫ್ರೆಶ್ ಅನಿಸುತ್ತೆ. ಹಾಗೆ ಇದ್ರದ್ದು ಸ್ಮೆಲ್ ಕೂಡ ಸೂಪರಾಗಿದೆ. ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಯಾರು ಈ ಥರ ಯೂಸ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀನಿ. ಆಯುರ್ವೇದಿಕ್ ಕೇರ್ ಅಂತ ಇದೆ. ಸೊ ಆಯುರ್ವೇದಿಕ್ ಆಗಿರೋದ್ರೆ ನನಗೆ ಅಂದರೆ ಹೇರ್ಗಾಗಲಿ ಅಥವಾ ನಂದು ಕೈ ಕಾಲು ಈ ಥರದ್ದೆಲ್ಲದಕ್ಕೂ ಏನಾದರೂ ಬೇರೆ ಬೇರೆ ಕ್ರೀಮ್ ಯೂಸ್ ಮಾಡ್ತೀನಿ. ಆದರೆ ನನಗೆ ಫೇಸ್ಗೆ ಅಂತ ಬಂದರೆ ಯಾವುದೋ ಕ್ರೀಮ್ಗಳನ್ನ ಯೂಸ್ ಮಾಡೋದಕ್ಕೆ ಅಷ್ಟು ಇಷ್ಟಪಡಲ್ಲ. ಸೊ ಇದು ತುಂಬ ಚೆನ್ನಾಗಿದೆ, ಗ್ಲೋ ಆ್ಯಂಡ್ ಲವ್ಲಿ. ಅದೇ ನೆಕ್ಸ್ಟು ಅದ್ರ ಜೊತೆಗೆ ನಾನು ಇದೊಂದು ಯೂಸ್ ಮಾಡ್ತಾಯಿದ್ದೀನಿ, ಪಾಂಡ್ಸ್ ಬ್ರೈಟ್ ಬ್ಯೂಟಿ. ಸೊ ಇದೆಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಇದು ಹೊಸದು, ಇನ್ನೂ ಯೂಸ್ ಜಾಸ್ತಿ ಬಳಸಿಲ್ಲ. ಇದ್ರದ್ದು ಅಷ್ಟೇ ಸ್ಮೆಲ್ ಸಖತ್ತಾಗಿದೆ. ಯಾರೆಲ್ಲ ಯೂಸ್ ಮಾಡ್ತಾಯಿದ್ದೀರ ಅವ್ರಿಗೆ ಗೊತ್ತಾಗಿರುತ್ತೆ ಇದ್ರದ್ದು ಬೆನಿಫಿಟ್. ನಾನು 2 ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ, ಪಾಂಡ್ಸ್ ಮತ್ತು
ಗ್ಲೋ ಆ್ಯಂಡ್ ಲವ್ಲಿ ಎರಡು ಡೇ ಕ್ರೀಮ್. ಇದು ಡೇ ಕ್ರೀಮ್ಗೆ ಎರಡನ್ನೂ ಯೂಸ್ ಮಾಡ್ತಾಯಿದ್ದೀನಿ. ನನಗಂತೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಸೊ ಈ ಎರಡರಲ್ಲಿ ಯಾರು ಯೂಸ್ ಮಾಡ್ತಿರ್ತೀರೋ ಅವ್ರಿಗೆ ಗೊತ್ತಾಗುತ್ತೆ ಯಾವ ಕ್ರೀಮ್ ಬೆಸ್ಟ್ ಅಂತ. ಸೊ ನನಗೆ ಇದರಲ್ಲಿ ಎರಡು ಕ್ರೀಮ್ ಬೆಸ್ಟ್, ಆದರೆ ನಾನು ತುಂಬ ಟೈಮ್ ಯೂಸ್ ಮಾಡೋದು ಇದೆ. ನೆಕ್ಸ್ಟ್ ಬಂದು ಫೇಸ್ಗೆಲ್ಲ ಆಯಿತು, ಬಟ್ ಫೇಸ್ ಎಲ್ಲ ನೀಟಾಗಿ ಫುಲ್ ಒಳ್ಳೊಳ್ಳೆ ಕ್ರೀಮ್ನ ಹಚ್ಚಿ ನೀಟಾಗಿ ಇಟ್ಕೊಂಡಿರ್ತೀವಿ. ಬಟ್ ಹ್ಯಾಂಡ್ಸ್ಗಳಿಗೆಲ್ಲ ನಾವು ಏನೂ ಹಾಕೋದೇ ಇಲ್ಲ. ಕೆಲವೊಬ್ಬರು ಬರೀ ಫೇಸ್ ಮೇಕಪ್ ಮಾಡ್ಕೊಂಡು ಸುಮ್ಮನೆ ಇರ್ತಾರೆ, ಬಟ್ ಆ ಥರ ಮಾಡಬಾರ್ದು. ಸೊ ಅದಕ್ಕೆ ನಾನು ವ್ಯಾಸ್ಲಿನ್ ಡೈಲಿ ಬ್ರೈಟ್ನಿಂಗ್ 48 hours ಲಾಂಗ್ ಲಾಸ್ಟಿಂಗ್ ಮಾಯ್ಶ್ಚರೈಸರ್ ಕಾಣಿಸ್ತಿದೆ ಅನ್ಕೊತೀನಿ ನೋಡಿ. ಲಾಂಗ್ ಲಾಸ್ಟಿಂಗ್ ಮಾಯ್ಶ್ಚರೈಸೇಷನ್ ತುಂಬಾ ಚೆನ್ನಾಗಿದೆ. ಮಾಯ್ಶ್ಚರೈಸರ್ ತುಂಬ ಇರುತ್ತೆ, ಆದರೆ ಈ ಒಂದು ಮಾಯ್ಶ್ಚರೈಸರ್ ತುಂಬಾ ಚೆನ್ನಾಗಿದೆ. ಸ್ಮೆಲ್ ಕೂಡ ಚೆನ್ನಾಗಿದೆ. ವ್ಯಾಸ್ಲಿನ್ ಸೊ ಈ ಥರ ನಮಗೆ ಎಲ್ಲಾದರೂ ಹೋದರೆ ನಮಗೊಂದು ಪಾಸಿಟಿವ್ ಕೂಡ ಇರುತ್ತೆ. ನಾವು ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಹಾಗೆ ಒಂದೊಳ್ಳೆ ಬಾಡಿ ಲೋಷನ್ನ ಯೂಸ್ ಮಾಡೋದ್ರಿಂದ ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಹಾಗೆ ನಾವು ಎಲ್ಲೇ ಹೊರಗಡೆ ಹೋದರೂ ಒಂದು ಅಟ್ರಾಕ್ಟಿವ್ ಆಗೂ ಕೂಡ ನಮ್ಮ ಒಂದು ಸ್ಮೆಲ್ಲಾಗಲಿ ಚೆನ್ನಾಗಿ ಇದು ಅನಿಸುತ್ತೆ. ಸೊ ಒಂದು ಪ್ರೌಡ್ ಫೀಲ್ ಅನಿಸುತ್ತೆ ಹೊರಗಡೆ ನಾವೆಲ್ಲೇ ಹೋದಾಗಲೂ. ಬರೀ ಫೇಸ್ಗೆ ಅಂತಲ್ಲ, ಫುಲ್ ಬಾಡಿ ಮಾಯ್ಶ್ಚರೈಸರ್ ಆಗಿ ಬಾಡಿ ಲೋಷನ್ ಕೂಡ ಯಾವಾಗಲೂ ಅಪ್ಲೈ ಮಾಡ್ತಾ ಇರಬೇಕು. ಮುಖ ಒಂದು ಚೆನ್ನಾಗಿ ಕಾಣಿಸಿದ್ರೆ ಬಾಡಿ ಫುಲ್ಲು ಡಲ್ ಆಗುತ್ತೆ, ಡಸ್ಕಿ ಸ್ಕಿನ್ ಥರ ಕಾಣಿಸ್ತಾ ಇರುತ್ತೆ. ಸೊ ಎವ್ರಿ ಡೇ ಇದನ್ನು ಯೂಸ್ ಮಾಡ್ಬೋದು. ಸೊ ಇಷ್ಟೇ ಇವತ್ತಿನ ವಿಡಿಯೋ, ನನ್ನ ಒಂದು ಸ್ಕಿನ್ ಕೇರ್ ರೂಟೀನ್ಸ್. ಓಕೆ, ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಏನು ಅನ್ನಿಸ್ತು ಈ ವಿಡಿಯೋದ ಬಗ್ಗೆ ಅಂತ ಹೇಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿ. ಮತ್ತೆ ಹೊಸ ವೀಡಿಯೋಗಳನ್ನ ಮಾಡೋದಕ್ಕೆ ಒಂದು ಪ್ರೋತ್ಸಾಹ ಸಿಗ್ತಾಗುತ್ತೆ. ಸೊ ಡೋಂಟ್ ಮಿಸ್ ಸಬ್ಸ್ಕ್ರೈಬ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.